ಖುಷಿ ಆಗ್ತದೆ. ಯಾಕಂದರೆ ನೂರಾರು ಜನ ಟೆಕ್ನಿಷಿಯನು ಇದರ ಹಿಂದೆ ಭಾಳ ಜನರ ಶ್ರಮ ಇದೆ. ಆ ಶ್ರಮ ಇವತ್ತು ಈ ಪರದೆ ಮೇಲೆ ನೋಡಿದಾಗ ಸಾರ್ಥಕ ಆಯಿತು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಇದು ನಮೋ ಭಾರತ, ತಾಯಿ ಭಾರತಾಂಬೆಗೆ ನಮಸ್ಕಾರ ಅನ್ನುವಂಥ ಒಂದು ಶೀರ್ಷಿಕೆ, ನರೇಂದ್ರ ಮೋದಿ ಭಾರತ ಅನ್ಕೋದು. ಈ ಥರ ಒಂದು ಪರಿಕಲ್ಪನೆ ಇಟ್ಕೊಂಡು ಒಂದು ಒಳ್ಳೆಯ ಕಷ್ಟಪಟ್ಟು ಮಾಡಿದ್ವಿ. ಇವತ್ತು ಈ ಜನರು ಬಂದು ನೋಡಿ ಆಶೀರ್ವಾದ ನೋಡಿದ್ದು ಬಹಳ ಖುಷಿ ಆಗ್ತಿದೆ. ಇನ್ನೂ ನಿರೀಕ್ಷೆ ಇದೆ. ಯಾಕಂದರೆ ರಾಜ್ಯಾದ್ಯಂತ 108 ಥಿಯೇಟ್ರಲ್ಲಿ ನಾವು ಈ ಚಿತ್ರನ ಬಿಡುಗಡೆಗೊಳಿಸಿದ್ದೀವಿ. ದೇಶಭಕ್ತರು, ಎಲ್ಲ ವರ್ಗದ ಜನರು, ರೈತರು, ಪ್ರತಿಯೊಬ್ಬರು ಬಂದು ಕೂತ್ಕೊಂಡು ನೋಡುವಂಥ ಒಂದು ಚಿತ್ರ ಇದು. ಹೀಗಾಗಿ ಎಲ್ಲರೂ ಬರಬೇಕು. ಯಾಕಂದರೆ ದೊಡ್ಡವರಿಗೆಲ್ಲ ಬರ್ತಾರೆ, ದೊಡ್ಡವ್ರ ಸ್ಟಾರ್ಗಳಿಗೆಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ತಾರೆ. ಅವರಲ್ಲಿ ನಮ್ಮಲ್ಲಿ ಏನು ಕೊರತೆ ಅಂತ ನಮಗೂ ಕಾಡ್ತಾ ಇದೆ. ಯಾಕಂದರೆ ಹೊಸಬರು ಅಂದರೆ ಎಲ್ಲರೂ ಹೊಸಬರಾಗಿ ಈಗ ಇವತ್ತು ದೊಡ್ಡ ದೊಡ್ಡ ಸ್ಟಾರ್ಗಳಾಗಿದ್ದಾರೆ. ಆದರೆ ನನ್ನ ವಿನಂತಿ ಏನಂದರೆ, ಪ್ರೇಕ್ಷಕ ಪ್ರಭುಗಳು ಅವರೇ ದೇವರು. ಬಂದು ನೋಡ್ತಾರಲ್ಲ ನಮ್ಮ ಸಿನಿಮಾನ, ಅವರೇ ದೇವರು. ಯಾಕಂದರೆ ಇವತ್ತು ದೊಡ್ಡ ದೊಡ್ಡ ಸ್ಟಾರ್ಗಳಾಗಿದ್ದು ಅವರಿಂದನೇ. ಅವರಲ್ಲಿ ನಾನು ಪ್ರೇಕ್ಷಕ ಪ್ರಭುಗಳಲ್ಲಿ ನಾನು ಕೈ ಮುಗಿದು ಕೇಳ್ತೀನಿ, ಈ ನನ್ನ ನಮೋ ಭಾರತ ನಿಮ್ಮ ಮನೆ ಮಗ ರಮೇಶ್ ಪರ್ವಿನೇಕರ್ ಒಂದು ವಿನಂತಿ ಮಾಡಿಕೊಳ್ತಾರೆ, ದಯವಿಟ್ಟು ಚಿತ್ರಮಂದಿರದಲ್ಲಿ ಬಂದು ನಮೋ ಭಾರತ ಅನ್ನುವಂಥ ಒಂದು ಸಿನಿಮಾ ನೋಡಿ ದೇಶಭಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಆಸಮ್ ಮೂವಿ, ಈ ಥರ ಮೂವಿ ನಾನು ನೋಡಿಲ್ಲ, ಫಸ್ಟ್ ಟೈಮ್ ನೋಡಿದ್ದೀನಿ. ಒಂದು ದೇಶಕ್ಕೋಸ್ಕರ, ಒಂದು ನಮ್ಮ ರಾಜ್ಯಕ್ಕೋಸ್ಕರ, ಮತ್ತು ಇನ್ನೊಂದು ನಮ್ಮ ಪ್ರಧಾನಿ ಏನೇನು ಮಾಡಿದ್ದಾರೆ ನರೇಂದ್ರ ಮೋದಿ ಅಜ್ಜಿ ಅನ್ನೋದು ಅದ್ರ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಹಳ್ಳಿ ಜನಕ್ಕೆ ಸೌಲಭ್ಯ ಸಿಗಲಿಲ್ಲ ಆ ಸೌಲಭ್ಯ ಇಲ್ಲಿ ಸಿಗೋ ಥರ ಮಾಡಿದ್ದಾರೆ. ಮೂವಿ ಅಂತೂ ತುಂಬ ಚೆನ್ನಾಗಿದೆ. ನಮ್ಮ ಗಡಿ ಕಾಯೋ ಯೋಧರಿಗೆ ಏನೇನು ಬೆನಿಫಿಟ್ ಆಗಂತ ತುಂಬ ಜನ ಹೇಳ್ಕೊತಾರೋ ಆ ಬೆನಿಫಿಟ್ ಹೆಂಗೆ ಸಿಗುತ್ತೆ ಅಂತ ಈ ಯೋಧ ತೋರಿಸಿದ್ದಾರೆ. ಈ ಯೋಧ ಮೂವಿಯಲ್ಲಿ ತೋರಿಸಿದ್ದಾರೆ. ಏನೇನು ಬೆನಿಫಿಟ್ ಅಂದರೆ, ಮೇನು ತುಂಬ ಜನ ಹೇಳ್ತಾರೆ ಯೋಧರಿಗೆ ಏನು ಸಿಗಲ್ಲ, ಬಾರ್ಡ್ರಲ್ಲಿ ಇರೋರಿಗೆ ಹಂಗೆ ಹಿಂಗೆ ಅಂತ. ಬಟ್ ಮೋದಿ ಮಾಡಿರೋದು ಒಂದೊಂದು ಸ್ಟೆಪ್ ಬೈ ನಮ್ಮ ಇಂಡಿಯಾನ ತಿದ್ದಕ್ಕೆ ಅವ್ರು ಮಾಡಿರೋ ತುಂಬ ಒಳ್ಳೆ ಕೆಲಸ. ಅಂದರೆ ಮೋದಿ ಬಂದು ಒಂದು ಗಂಧದ ಥರ ತೇದು ನಮ್ಮ ಇಂಡಿಯಾ ಜನಕ್ಕೆ ಒಂದು ಒಳ್ಳೆ ಇದು ಕೊಟ್ಟಿದ್ದಾರೆ, ಆಫರ್ಸ್ಗಳು. ಈ ಯೋಜನೆಗಳು ನೀವು ನೋಡಿದ್ರಲ್ಲ, ಈಗ ಯೋಜನೆ ಭಾರತ್ ಯೋಜನೆ, ಲಕ್ಷ್ಮೀದು ಮಕ್ಕಳದು ಎಲ್ಲ ಯೋಜನೆ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, ನಮ್ಮವ್ರು ಕೊಟ್ಟಿದ್ದಾರೆ. ಬಟ್ ತುಂಬ ಜನಕ್ಕೆ ತಿಳಿದಿಲ್ಲ. ಯಾರಿಗೆ ತಿಳಿದಿಲ್ಲೋ ದಯವಿಟ್ಟು ಅವರೆಲ್ಲ BBMP ಆಫೀಸ್ಗೆ ಹೋದರೆ ಪ್ರತಿಯೊಂದು ನಮಗೆ ಸಿಗುತ್ತೆ ಮಾಹಿತಿ. ಪ್ಲಸ್ ಈ ಮೂವಿ ನೋಡಿದ್ರೆ ಒಂದು ಮನುಷ್ಯ ಹೇಗೆ ತಿದ್ಕೊಬೋದು, ಏನು ಮಾಡ್ಬೋದು, ನಮ್ಮ ದೇಶಕ್ಕೋಸ್ಕರ ಮೋದಿಯವರು ಏನೇನು ಮಾಡಿದ್ದಾರೆ ಎಲ್ಲ ಇದ್ರಲ್ಲಿ ಕೊಟ್ಟಿದ್ದಾರೆ. ಆ್ಯಟ್ಸ್ ದಿಸ್ ಮೂವಿ ತುಂಬ ಚೆನ್ನಾಗಿದೆ. ಆಸಮ್ ಮೂವಿ, ಈ ಥರ ಮೂವಿ ನೋಡಿಲ್ಲ, ಫಸ್ಟ್ ಟೈಮ್. ವೆರಿ ಹ್ಯಾಪಿ. ಒಳ್ಳೆ ಪ್ರಯತ್ನ, ಚೆನ್ನಾಗಿ ಮಾಡಿದ್ದಾರೆ. ದೇಶ ಕಾಯೋ ಸೋಲ್ಜರ್ನ ಇಟ್ಕೊಂಡು ಒಂದು ಕತೆ ಮಾಡಿದ್ದಾರೆ. ಹಳ್ಳಿ ಪ್ಯಾಟರ್ನು ಮತ್ತು ಕಾಶ್ಮೀರದಲ್ಲೆಲ್ಲ ಶೂಟ್ ಮಾಡಿದ್ದಾರೆ. ಅದು ತುಂಬ ಟಫ್ ಆಗುತ್ತೆ. ಎಸ್ಪೆಷಲಿ ಫೈಟಿಂಗ್ ಸೀನ್ಸು ಅವು ಇವೆಲ್ಲ ಟಫ್ ಆಗುತ್ತೆ. ಬಟ್ ಚೆನ್ನಾಗಿ ಮಾಡಿದ್ದಾರೆ. ಏನು ಜನ ಯಾವ ರೀತಿ ತೊಳ್ತಾರೆ ಅನ್ನೋದ್ರ ಮೇಲೆ ಸಿನಿಮಾ ಡಿಪೆಂಡ್ ಇದೆ. ಒಂದೊಳ್ಳೆ ಪ್ರಯತ್ನ ಸಖತ್ತಾಗಿ ಬಂದಿದೆ. ಯೂತ್ಸ್ ಅಂದರೆ ನಾವು ಮೂವಿದವರು, ಸೊ ಅಂದರೆ ಒಂದು ಪ್ಯಾಟರ್ನ್, ಇದೊಂಥರ ಡಿಫ್ರೆಂಟ್ ಪ್ಯಾಟರ್ನ್ ಇದೆ. ನೋಡ್ಬೋದು. ಅಂದರೆ ನಾನು ನೋಡ್ತಿದ್ದೀನಿ, ನಾವು ಹೇಳ್ತೀವಿ ಬನ್ನಿ ನೋಡಿ ಅಂತೇಳಿ. ಇಟ್ಸ್ ಡಿಪೆಂಡ್ ಅಪಾನ್ ಆಡಿಯನ್ಸ್, ಹೌ ದೇ ವಿಲ್ ಟೇಕ್ ಅಂತ. ಯಾಕಂದರೆ ಇದರಲ್ಲಿ ಪೊಲಿಟಿಕ್ಸು ಆ್ಯಡಪ್ ಆಗಿದೆ, ಅದು ಮ್ಯಾಟ್ರ್ ಆಗುತ್ತೆ. ಪೊಲಿಟಿಕ್ಸ್ ಆ್ಯಡಪ್ ಆಗಿದೆ. ಸೊ ಓವರಾಲ್ ಆಗಿ ಆ್ಯಸ್ ಎ ಮೂವಿ, ಆ್ಯಸ್ ಎ ಕಥೆಯಾಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಮೈನರ್ ಪಾಯಿಂಟ್ಸ್ ಇರ್ತವೆ, ಬಟ್ ಓವರಾಲ್ ಇಟ್ಸ್ ಎ ಗುಡ್ ಮೂವಿ. ಈ ಸಿನಿಮಾ ಯೋಧರು ಹಾಗೂ ರೈತರ ಬಗ್ಗೆ ಭಾಳ ಚೆನ್ನಾಗಿ ಚಿತ್ರಿಸಿದ್ದಾರೆ. ದೇಶದ ನಮ್ಮ ಮೋದಿಯವರ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸುವ ರೀತಿಯಲ್ಲಿ ಈ ಚಿತ್ರದಲ್ಲಿ ಹೇಳಿದ್ದಾರೆ ಅಂತ ನಮಗೆ ಖುಷಿಯಾಗುತ್ತೆ. ಮೋದಿಯವರ ಕಳಕಳಿಯನ್ನು ಒಬ್ಬ ಯೋಧರು ಹಾಗೂ ರೈತರ ಮುಖಾಂತರ ಇವರು ತಿಳಿಸಿದ್ದಾರೆ ಅಂತ ನಮಗೆ ಇಷ್ಟ ಆಗ್ತಾ ಇದೆ. ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಈ ಸಿನಿಮಾದಲ್ಲಿ ಅದ್ಭುತವಾಗಿ ಯೋಧರ ಬಗ್ಗೆ ತೋರಿಸಿದ್ದಾರೆ. ಜೊತೆಗೆ ಹಳ್ಳಿಯಲ್ಲಿ ನಡೆಯುವ ಅವ್ಯವಹಾರಗಳನ್ನು, ಹಳ್ಳಿ ವ್ಯವಸ್ಥೆನ ಚೇಂಜ್ ಮಾಡುವ ಉದ್ದೇಶ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಚೆನ್ನಾಗಿ ಚಿತ್ರಿಸಿದ್ದಾರೆ. ಅದಕ್ಕೋಸ್ಕರ ಇದು ಭಾಳ ಇಷ್ಟ ಆಗ್ತಾ ಇದೆ. ಆದರೆ ದೇಶಾಭಿಮಾನ ಹಾಗೂ ರೈತರು ಹಾಗೂ ಯೋಧರ ಬಗ್ಗೆ ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ. ಅದಕ್ಕೋಸ್ಕರ ಇದು ವೀಕ್ಷಕರು ನೋಡಲೇಬೇಕು ಅಂತ ಇಷ್ಟಪಡ್ತೀನಿ. ಅದೇ ನಮೋ ಭಾರತ ಸಿನಿಮಾ ನೋಡಿದೆ, ಚೆನ್ನಾಗಿದೆ. ಬಟ್ ಅದೇ ಈಗ ಮತ್ತೆ ನರೇಂದ್ರ ಮೋದಿ ಬರಲಿ ಅಂತ ಅನ್ನಂಗೆ ಸಿನಿಮಾ ಇದೆ. ನಮೋ ಭಾರತ ಎಲ್ಲರೂ ಚೆನ್ನಾಗಿದೆ ಸಿನಿಮಾ, ನೋಡಿ ಬಂದು ಎಲ್ಲರೂ. ಬಟ್ ಅದೇ ನೋಡಿ ಸಿನಿಮಾ ನೋಡಿ, ಕನ್ನಡ ಸಿನಿಮಾನೇ ಬೆಳೆಸಿ ಅಷ್ಟೇ.